ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಸೂಪರ್ ಆದ ಮಟನ್ ಚಾಪ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಶಾಯಿ ಮಟನ್ ಚಾಪ್ಸ್ ಅಂತ ಕರೀತಾರೆ. ಬನ್ನಿ ಈ ಸಖತ್ತಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 1 kg ಕುರಿ ಮಟನ್ ಚಾಪ್ಸನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. 2 ಟೀ ಸ್ಪೂನ್ ಮನೆಯಲ್ಲಿ ಬಳಸುವಂಥ ಖಾರದ ಪುಡಿ, 1.5 ಟೀ ಸ್ಪೂನ್ ಉಪ್ಪು, ಧನಿಯಾ ಪೌಡರ್ 4 ಟೀ ಸ್ಪೂನ್, 2 ಟೀ ಸ್ಪೂನ್ ಗರಂ ಮಸಾಲೆ, ಹುರಿದ ಜೀರಾ ಪೌಡರ್ 2 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಹಳದಿ, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ಪು ಮೊಸರು, ಕಟ್ ಮಾಡಿರೋ ಕೊತ್ತಂಬರಿ ಅರ್ಧ ಮುಟ್ಟಿಯಷ್ಟು ಪುದೀನ. ಇವಾಗ ಚಾಪ್ಸನ್ನು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನು 30 ನಿಮಿಷ ಮ್ಯಾರಿನೇಟ್ ಮಾಡಲು ಬಿಡ್ತೀನಿ. ಈ ಸಮಯದಲ್ಲಿ ನಾವು ಶಾಯಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 14 ಗೋಡಂಬಿ ಹಾಗೂ 14 ಬಾದಾಮಿಯನ್ನು ಹಾಕ್ತೀನಿ. 20 ಗ್ರಾಮಿನಷ್ಟು ಕಟ್ ಮಾಡಿರೋ ಒಣ ಕೊಬ್ಬರಿ, 1 ಜಾಪತ್ರೆ ಹೂವು, ಯಾಲಕ್ಕಿ 10, 8 ಲವಂಗ, ಜಾಜಿಕಾಯಿ 1/4 ಭಾಗದಷ್ಟು. ವೀಕ್ಷಕರೇ, ಈ ಮಸಾಲೆಗೆ ಈ ಫ್ರೈ ಮಾಡಿದ ಉಳ್ಳಾಗಡ್ಡೆನೇ ಮೇನ್ ಶಾಯಿ ಥರ ರುಚಿ ಕೊಡೋದು. ಇಲ್ಲಿ ನಾನು 4 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡೆನ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೆನಪಿಡಿ ವೀಕ್ಷಕರೇ, ಉಳ್ಳಾಗಡ್ಡೆನ ಓವರ್ ಫ್ರೈ ಮಾಡಿದರೆ ಈ ಮಸಾಲೆ ಕಹಿಯಾದ ರುಚಿ ಕೊಡುತ್ತೆ. ಅರ್ಧ ಕಪ್ಪಿನಷ್ಟು ನೀರು. ಇದನ್ನು ಈ ಥರ ನೈಸಾಗಿ ಪೇಸ್ಟ್ ಮಾಡೋಣ. ಈಗ ಕುಕ್ಕರಿಗೆ 1 ಕಪ್ಪಿನಷ್ಟು ಉಳ್ಳಾಗಡ್ಡೆ ಹುರಿದ ಎಣ್ಣೆನ ಹಾಕಿ ಕಾಯಲು ಬಿಡೋಣ. ನಾನಿಲ್ಲಿ ಉಳ್ಳಾಗಡ್ಡೆ ಹುರಿದ ಎಣ್ಣೆಯನ್ನೇ ಬಳಸ್ತಾ ಇದ್ದೀನಿ, ಏಕೆಂದರೆ ಈ ಎಣ್ಣೆಯಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಇದಕ್ಕೆ ಮ್ಯಾರಿನೇಟ್ ಮಾಡಿದ ಮಟನನ್ನು ಹಾಕೋಣ. ಇವಾಗ ಫ್ಲೇಮನ್ನು ಹೈಯಲ್ಲಿಟ್ಟು 10 ನಿಮಿಷದವರೆಗೆ ಮಟನನ್ನು ಆವಾಗವಾಗ ಕೈಯಾಡಿಸುತ್ತಾ ಫ್ರೈ ಮಾಡ್ತೀನಿ. ಹತ್ತು ನಿಮಿಷ ಆಗಿದೆ. ಈ ಸಮಯದಲ್ಲಿ ರೆಡಿ ಮಾಡಿದ ಶಾಯಿ ಮಸಾಲೆ ಪೇಸ್ಟನ್ನು ಹಾಕೋಣ. ಪೇಸ್ಟನ್ನು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ 5 ನಿಮಿಷದವರೆಗೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ವೀಕ್ಷಕರೇ, ಈ ಸಖತ್ತಾದ ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. 2 ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡೋಣ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ದಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈ ಸಮಯದಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಅದನ್ನು ಕೂಡ ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ. ವೀಕ್ಷಕರೇ, ನಾನು ಗ್ರೀನ್ ಕಲರ್ ವಿಲೇಜ್ ಸ್ಟೈಲಲ್ಲಿ ಮಟನ್ ಚಾಪ್ಸನ್ನು ಮಾಡಿದ್ದೀನಿ. ಅದು ಸಹ ಸಖತ್ತಾದ ರೆಸಿಪಿ ಇದೆ. ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಮಟನ್ ಕುದಿ ಬಂದಿದೆ. ಈಗ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಸಲ್ ಹೊಡೆಸೋಣ. ವೀಕ್ಷಕರೇ, ಈಗ ಸಖತ್ತಾದ ಶಾಯಿ ಮಟನ್ ಚಾಪ್ಸ್ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.